ಚಂದ್ರಶೇಖರ್ ಅಂತ ಹಿರೇಕೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸರ್. ಎಸ್ ಎಸ್ ಹಿರೇಕೆರೆಯಿಂದ ಕಾಲ್ ಮಾಡ್ತಿದ್ದೀನಿ ಸರ್. ನಾನು NGO ನಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ನಾ ಇಲ್ಲಿ ಬಂದಿರೋ ಉದ್ದೇಶ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಹೇಳಿ ಬಂದಿದ್ದು. ಬಟ್ ವೆಯ್ಟ್ ಲಾಸ್ ಆಯ್ತು ಸರ್. ವೆಯ್ಟ್ ಲಾಸ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಮತ್ತೆ ಫಿಸಿಕಲಿ ಮೆಂಟಲಿ ಕೂಡ ತುಂಬಾ ಚೇಂಜಸ್ ಆಯ್ತು. 11 kg ಕಡಿಮೆ ಮಾಡ್ಕೊಂಡಿದ್ದೀನಿ ಸರ್ ನಾನೀಗ. ವಾವ್, ಎಷ್ಟು ದಿವಸದಲ್ಲಿ ನೀವು 11 ಕಿಲೋ ಕಡಿಮೆ ಮಾಡ್ಕೊಟ್ರಿ? 2 months ಸರ್. 60 days, 60 ದಿನದಲ್ಲಿ 11 ಕಿಲೋ ತೂಕ ಕಡಿಮೆ ಮಾಡ್ಕೊಂಡಿರಿ. ಹಾ ಸರ್. ಸರಿ, 11 ಕಿಲೋ ತೂಕ ಜಾಸ್ತಿ ಇರ್ಬೇಕಾದ್ರೆ ನಿಮ್ಗೆ ಏನೆಲ್ಲ ದೇಹದಲ್ಲಿ ಸಮಸ್ಯೆ ಕಾಡ್ತಾ ಇತ್ತು? ಸರ್ ಮೊದ್ಲಿದ್ದು ಜಾಸ್ತಿ ನಡೆಯಕ್ ಆಗ್ತಿರ್ಲಿಲ್ಲ, ಕಾಲ್ ಪೇನ್ ಬರ್ತಿತ್ತು, ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ತುಂಬಾ ಉಸಿರಾಡ್ಸಕ್ ಪ್ರಾಬ್ಲಮ್. ವೇಟ್ ಜಾಸ್ತಿ ಇರೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಒಂಥರ ಲೇಸಿನೆಸ್ ಇತ್ತು, ಲೇಸಿ ಆಗ್ತಿರ್ತಾರ, ಏನೋ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಓಕೆ, ಇಷ್ಟೆಲ್ಲ ಸಮಸ್ಯೆಗಳಿದ್ವು ಸರ್. ಆಮೇಲೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಏನಾಗ್ತಿತ್ತು ಸ್ಕಿನ್ ಪ್ರಾಬ್ಲಮ್ ಅಂದ್ರೆ? ಸ್ಕಿನ್ ಅಂದ್ರೆ ಅದು ಪಿಂಪಲ್ಸ್ ಸರ್, ಮಾರ್ಕ್ಸ್, ಪಿಂಪಲ್ಸ್, ರಾಶಸ್ ಇತ್ತು. ತಗೊಳಕಾದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲ ವೇಟ್ ಲಾಸ್ ಆಗಿದೆ ಸರ್. ಆಮೇಲೆ ಕಂಪ್ಲೀಟ್ ಆಗಿ ಸ್ಕಿನ್ ಚೆನ್ನಾಗಾಗಿದೆ. ನೋಡ್ತಿರ್ಬೋದು ಸರ್ ವಿಡಿಯೋದಲ್ಲಿ ಸ್ಕಿನ್ ಹೆಂಗಾಗಿದೆ ಅಂತ. ಪಳ ಪಳ ಅಂತ ಹೊಳಿತಾ ಇದೆ. ಸರಿ, 11 ಕಿಲೋ ತೂಕ ಕಡಿಮೆ ಮಾಡ್ಕೊಟ್ರಿ. ಹೊಟ್ಟೆ ಸುತ್ತ ಅಂತ ಎಷ್ಟು ಕಡಿಮೆ ಆಯ್ತ್ರಿ ಸರ್? ಹೊಟ್ಟೆ ಸುತ್ತದೆ ಫಸ್ಟ್ ಬಂದು 36 ಇತ್ತು ಸರ್ ನಂದು. 36 to 38 ಇತ್ತು. ಇವಾಗ 34 ಆಗಿದೆ ಸರ್. ಆಲ್ಮೋಸ್ಟ್ 4 ಇಂಚ್ ಲಾಸ್ ಆಗಿದೆ. 4 ಇಂಚ್ ಲಾಸ್ ಆಗಿದೆ. ಓಕೆ, ಮತ್ತೆ ಹಳೆ ಪ್ಯಾಂಟ್ಗಳು ಏನ್ ಮಾಡ್ಬೇಕಂತೆ ಸರ್? ಎಲ್ಲ ಸ್ಟಿಚಸ್ ಮಾಡಿ ಹಾಕೋತಾ ಇದೀನಿ ಸರ್ ಇವಾಗ. ರೀಸ್ಟಿಚ್ ಮಾಡಿ ಆರಿಸ್ಕೊಳ್ತಾ ಇದೀರಿ. ಓಕೆ, ಕೆಲವೊಂದ ಇಷ್ಟಪಟ್ಟು ಡ್ರೆಸ್ಗಳು ಹಾಕೋಕ್ ಆಗ್ತಿರ್ಲಿಲ್ಲ ಸರ್. ತೆಗೆದಿಟ್ಟಿದ್ದೆ ನಾನು, ತುಂಬಾ ಅಸಹ್ಯ ಆಗ್ತಿತ್ತು ಹಾಕೊಳಕ್ಕೆ. ಇವತ್ತು ಎಲ್ಲಾ ತೆಗೆದು ಮತ್ತೆ ಹಾಕೋತಾ ಇದೀನಿ ಸರ್. ತುಂಬಾ ಖುಷಿಯಾಗಿ ಫೀಲ್ ಆಗ್ತಾ ಇದೆ ನನಗೆ. ಓ ನೋಡಿ, ನಿಮ್ಗೆ ಇಷ್ಟಪಟ್ಟು ಕಾಸ್ಟ್ಲಿ ಡ್ರೆಸ್ ನ ತಂದಿಟ್ಕೊಂಡಿದ್ರಿ, ಬಟ್ ನಿಮ್ ಬಾಡಿ ಹಾಕೊಳಕ್ಕೆ ಕಷ್ಟ ಆಗ್ತೈತಿ. ಹೌದು ಸರ್. ಇವಾಗ ಯಾವ್ದು ಡ್ರೆಸ್ ಇಷ್ಟಪಟ್ಟರು ಹಾಕೊಳಕ್ ಆಗ್ತಿಲ್ಲ ಸರ್. ಫೀಲ್ ಆಗ್ತಿತ್ತು, ಇಂಥ ಡ್ರೆಸ್ ನ ಹಾಕೊಳಕ್ ಆಗಲ್ಲ, ನಾನು ಯಾವಾಗ ಹಾಕೋತೀನಿ ಅಂತ ತುಂಬಾ ಫೀಲ್ ಆಗಿದೆ. ಇದಕ್ಕೆ ಡ್ರೆಸ್ ಶಾಪಿಗೆ ಹೋಗಿ ಡ್ರೆಸ್ ತಗೋಬೇಕಾದ್ರೆ ಅವ್ರು ಕೇಳಿದ್ರೆ ನಿನ್ ಸೈಜ್ ಬರಲ್ಲ ಇದು ಅಂತ ಅಂದ್ಬಿಡ್ತಿದ್ರು. ತುಂಬಾ ಫೀಲ್ ಆಗ್ತಾ ಇತ್ತು ಸರ್ ನಂಗೆ. ಓ, ಸೊ ಈ 2 ತಿಂಗಳಲ್ಲಿ 11 ಕಿಲೋ ಕಡಿಮೆ ಮಾಡ್ಕೊಂಡಿದ್ರಿ, 4 ಇಂಚು ಸುತ್ತಳತೆ ಕಡಿಮೆ ಆಯ್ತು. ಅಂಡ್ ನೀವ್ ಹೇಳ್ತಾ ಇದ್ರಿ ಫಿಸಿಕಲಿ ಮೆಂಟಲಿ ನಂದು ಸಾಕಷ್ಟು ಚೇಂಜ್ ಆಗಿರುತ್ತೆ. ಅದು ಮೆಂಟಲಿ ಏನ್ ಚೇಂಜ್ ಆಗಿದೆ? ಅದು ಮೆಂಟಲಿ ಸರ್ ತುಂಬಾ ಅಮೇಜಿಂಗ್ ಸರ್. ನನಗೆ ನಂಬಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ಫೇರ್ನೆಸ್ ಇತ್ತು ಸರ್. ಅಂದ್ರೆ ತುಂಬಾ ಭಯ ಅನಿಸ್ತಿತ್ತು ಕೆಲಸ ಮಾಡ್ಬೇಕಾದ್ರೆ. ಸ್ವಲ್ಪ ಏನಾದ್ರು ಏನ್ ಅನ್ಕೋತಾರೆ ಏನೋ 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 ಅಂತ ಯೋಚನೆ ತುಂಬಾ ಮಾಡ್ತಿದ್ದೆ ನಾನು. ಬಟ್ ಇವಾಗ ಹಂಗಿಲ್ಲ ಸರ್. ತುಂಬಾ ಧೈರ್ಯ, ಏನು ಆತರ ಏನೂ ಇಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ. ತುಂಬಾ ಆಕ್ಟಿವ್ ಆಗಿದೆ ಸರ್. ಆಕ್ಟಿವ್ ಆಗಿದ್ದೀನಿ. ಫಸ್ಟ್ ಎಲ್ಲ ಏನಾದ್ರು ಮಾಡ್ಬೇಕಾರೆ ಅಯ್ಯೋ ಯಾರು ಮಾಡ್ತಾರೆ ಬಿಡು, ಅಯ್ಯೋ ಏನ್ ಮಾಡೋದು ಬಿಡು ಅಂತ ಅಂತಿದ್ದೆ ನಾನು. ಅವೆಲ್ಲ ಕಡಿಮೆ ಆಗಿದೆ ಸರ್. ಈಗ ತುಂಬಾ ಚೇಂಜಸ್ ಅನಿಸ್ತಾ ಇದೆ ನನಗೆ. ಮೈಂಡ್ ಕೂಲ್ ಆಗಿದೆ ಸರ್. ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಒಂದ್ ಸಣ್ಣ ಕೆಲಸ ಕೊಟ್ರು ಆಫೀಸಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಅಲ್ಲೆಲ್ಲ ಅಂತಿದ್ರು ಇಷ್ಟು ಸಣ್ಣ ಕೆಲಸ ಕೊಟ್ರು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ ಅಂತ. ಇವಾಗ ಟೆನ್ಷನ್ ಇಲ್ಲ ಸರ್. ಕೂಲ್ ಮೈಂಡ್ ಇದೆ. ಏನ್ ಕೆಲಸ ಕೊಟ್ರು ನಿಧಾನವಾಗಿ ಆರಾಮಾಗಿ ಮಾಡ್ತಿದ್ದೆ ಸರ್. ಅಂದ್ರೆ ಮತ್ತೆ ಸರ್ ಕಾನ್ಫಿಡೆನ್ಸ್ ಬಂದಿದೆ ಸರ್. ಕಾನ್ಫಿಡೆನ್ಸ್ ಅಷ್ಟೊಂದಾಗಿರ್ಲಿಲ್ಲ. ಆಮೇಲೆ ಏನ್ ಮಾಡ್ಬೇಕೇನೋ ಏನೋ ಒಂಥರ ಖಿನ್ನತೆ ಅಂತಾರಲ್ಲ ಸರ್, ಆತ ಏನೋ ಯೋಚನೆ ಮಾಡ್ತಿದ್ದೆ. ನಂಗೆ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ಕಾನ್ಫಿಡೆನ್ಸ್ ನಂಗೆ ತುಂಬಾ ಬಂದಿದೆ ಸರ್ ಲೈಫ್ ಅಲ್ಲಿ. ಸೊ ದಿಸ್ ನಾವು ಹೇಳ್ತಾ ಇರ್ತೀವಿ ನೋಡಿ, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ, ಫಿನಾನ್ಷಿಯಲಿ ಈ ತರ ನಿಮ್ಮಲ್ಲಿ ಚೇಂಜಸ್ ಬರಬೇಕು ಅಂದ್ರೆ ದಿಸ್ ಈಸ್ ದ ಓನ್ಲಿ ಪ್ಲಾಟ್ಫಾರ್ಮ್ ಇನ್ ದಿಸ್ ಪ್ಲಾನೆಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚಂದ್ರಶೇಖರ್ ಧೂಳಿಬಡಿ ಅವರು. ಸರಿ, ಅವ್ರು ಹೇಳ್ತಾ ಇದ್ರು ಮೊದ್ಲು ಭಯ ಆಗ್ತಾ ಇತ್ತು, ಯಾರಾದ್ರೂ ಏನಾದ್ರು ಅನ್ಕೋತಾರೆ, ನಾನು ಮಾತಾಡ್ಬೇಕಾ ಬೇಡವಾ ಅಂತೇಳಿ ಒಂಥರ ಡಿಪ್ರೆಷನ್, ಲೈಟ್ ಡಿಪ್ರೆಷನ್, ರೈಟ್? ಇವಾಗ just 2 months practice, complete minerals, okay, complete amino acids, carbs, fats, fiber ಎಲ್ಲ ಇರ್ತಕ್ಕಂಥ ಫುಡ್ ಅನ್ನು ತಗೊಂಡಾಗ ಮೆಂಟಲಿ ಈ ತರ ಕಾಮ್ ಆಗ್ತಾರೆ. ಸರಿ, ಮೆಂಟಲಿ ಈ ತರ ಡಿಫ್ರೆಂಟ್ ಐಡಿಯಾಸ್ ನ ಹುಡುಕೋಕ್ ಶುರುವಾಗತ್ತೆ. ಯಾಕಂದ್ರೆ
ಏನು ಸುಪ್ತ ಮನಸ್ಸು ಮತ್ತು ಈ ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಎರಡೂ ವರ್ಕ್ ಆಗ್ತಾನೆ ಇರುತ್ತೆ. ಸೊ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನು ನಾವು ಪ್ಲಾನ್ ಡಿಸೈನ್ ಮಾಡ್ತೀವಿ ಅದನ್ನ ಕಾರ್ಯಗತಗೊಳಿಸೋಕೆ ನಮ್ಗೆ ಏನು ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಮಾಡೋದು ಈ ಫುಡ್. ರೈಟ್ ಡಿಸಿಷನ್, ವಾಟ್ ಇಸ್ ರಾಂಗ್ ವಾಟ್ ಇಸ್ ರೈಟ್ ಅಂತ ಡಿಸೈಡ್ ಮಾಡೋಕೆ ನಿಮ್ಗೆ ಇವಾಗ ಶಕ್ತಿ ಬಂದಿದೆ. ಹೌದಾ ಚಂದ್ರಶೇಖರ್ ಅವರೇ? 100% ಸರ್. ಎಸ್, ಒಂದು ಹಾರ್ಟ್ ಬಿಟ್ಟು ಈ ತರ ರಿಸಲ್ಟ್ಸ್ ನೋಡಿ, ವಾ ಯಾವ ತರ ಡಿಸೈನ್ ಮಾಡಿದ್ರೆ ಮೇಲೆ ನ್ಯೂಟ್ರಿಕರ ಸೂಪರ್. ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಫೋಟೋ ಯಾರು ನಿಮ್ಮ ಹತ್ರ ಇದೆಯಾ? ಕೋಚ್ ಸುಷ್ಮಿತಾ ಮ್ಯಾಮ್ ಕಡೆ ಇದೆ ಸರ್. ಸುಷ್ಮಾ ಮೇಡಮ್ ಕಡೆ ಇದೆ, ಹಾಕ್ತಾರೆ ಅವರು. 1 ಮಿನಿಟ್. ನಿಮ್ಮವರು ಇಲ್ಲೊಬ್ರು ಗುಡ್ ಮಾರ್ನಿಂಗ್